ಆಕ್ಟರ್ಸ್ ಅಸೋಸಿಯೇಷನ್ ಯಾವತ್ತೂ ನಮ್ಮನ್ನೆಲ್ಲೂ ಕರೆದಿಲ್ಲ ಮೇಡಮ್. ಹೌದು ಆಯ್ತು, ಸರಿ. ಆ ಥರದ್ದಾದ್ರೆ ಖುಷಿ. ಅದಕ್ಕೆ ನಾವು ಖಂಡಿತವಾಗ್ಲೂ ರೆಡಿ ಇದೀನಿ ಮೇಡಮ್, ನಾವೆಲ್ಲರೂ ರೆಡಿ ಇದೀವಿ. ಸುಮಾರು ಜನ ಅದಾಗಬೇಕು. ಮಾಧ್ಯಮದವ್ರು ಆಡ್ಕೊಂಡು ಹೋಗ್ತಾ ಇರೋದಲ್ಲ, ನಾನು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಮಾಧ್ಯಮದವ್ರ ಬಗ್ಗೆ. ಇಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ, ಮಾಧ್ಯಮದ ಬಗ್ಗೆ ಹೇಳಿ ನಾನು. ಅಲ್ಲ ಅದನ್ನ ಬಿಡ್ಬೇಕು. ನೀವ್ ಹೇಳಿದ್ದನ್ನ ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಹೌದು, ಎಲ್ಲರೂ ಒಗ್ಗಟ್ಟಾದ್ರೆ ಉಳಿಯಕ್ ಸಾಧ್ಯ, ಅದನ್ನ ಹೇಳ್ತಾ ಇದ್ದೀನಿ ನಾನು. ನೀವು ಶ್ರೀರಾಮ್ ಹಾಡಿದ್ದು ಇವತ್ತು ನಮ್ಗೆ ಒಂದು ಫೇವರೆಟ್. ಹೌ ಡಿಡ್ ಯು ಬ್ರಿಂಗ್ ಶ್ರೀರಾಮ್? ನಿಮ್ಗೆ ಗೊತ್ತಿಲ್ವಾ? ಡಿಡ್ ಯು ಕಂಪೇರ್ ದ ವಾಯ್ಸ್? ಇದು ಸೀಕ್ವಲ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಸೀನ್ ಆದ್ಮೇಲೆ ಅಂತ. ವೆನ್ ಸೀಕ್ವಲ್ ಅಲ್ಲಿ ನೀವು ತಗೊಂಬಂದ್ರೆ ವಿಜಯ್ ಪ್ರಕಾಶ್ ವಾಯ್ಸ್ ನ ಶ್ರೀರಾಮ್ ಹೋಗಿದ್ರ, ವಾಯ್ಸೇ ಬದಲಾವಣೆ ಆಗಿದೆಯಲ್ಲಪ್ಪ. Because it's a song promo, I'm just asking you. ಇದು ನಾನು ಅರ್ಜುನ್ ಸರ್ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಅರ್ಜುನ್ ಜನ್ಯ ಜೊತೆ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಅದರಲ್ಲಿ ಆಡಿದ್ದು ಪಾಲಕ್ ಮುಚ್ಚಲ್ ಅವರು. ಹಿಂದಿ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು, ಕನ್ನಡನೇ ವಿಜಯ ಪ್ರಕಾಶ್ ಆಡಿದ್ದಾರೆ. ಶ್ರೀರಾಮ್ ವಾಯ್ಸ್ ಮ್ಯಾಚ್ ಆಗಲ್ವಲ್ಲ. when you are taking ವಿಜಯ್ ಪ್ರಕಾಶ್, how did you bring in ಶ್ರೀರಾಮ್? ಈಗ ಏನ್ ಗೊತ್ತಾ, ಸಮ್ ಟೈಮ್ಸ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಮಾರ್ಕೆಟ್ ಮತ್ತೊಂದು ಎಲ್ಲವನ್ನು ಯೋಚನೆ ಮಾಡ್ಕೊಂಡು ನಾನು ಕಂಪ್ಲೀಟ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್ ಅದಲ್ಲ ಅವ್ರನ್ನ ಹೇಳ್ತೇವೆ ನಾನು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದಂದ್ರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಅಂದ್ರೆ ಒಂದೊಂದು ಹಾಡಿಗೆ ಕೆಲವೊಂದ್ಸಲ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡಿದ್ದಾರೆ. ಪ್ರತಿ ಸಲ ವಿಜಯ್ ಪ್ರಕಾಶ್ ನಾನು ಆಡಕ್ಕಾಗಲ್ಲ, ಅವರೇ ಆಡಕ್ಕಾಗಲ್ಲ ಎಲ್ಲ ಹಾಡುಗಳು. ಐ ಆಮ್ ಟೆಲಿಂಗ್ ಯು ಸೀಕ್ವೆಲ್. ನಿಮ್ ವಾಯ್ಸ್ ನ ನೀವೇ ಏನಮ್ಮಿ ಕೇಳ್ಕೊಳ್ಳಿ. ಶ್ರೀರಾಮ್ ನಿಮ್ ವಾಯ್ಸ್, ಯು ಆರ್ ದ ಫೇಸ್ ಆಫ್ ದ ಫಿಲ್ಮ್. ಹೌದು. ಐ ಆಮ್ ನಾಟ್ ಬ್ಲೇಮಿಂಗ್ ಶ್ರೀರಾಮ್, ಅವ್ರಿಗೆ ಹಾಡು ಅಂತ. ನಮ್ಮ ಕನ್ನಡದವ್ರಂತೂ ಇವಾಗ ತಾನೇ ರಚಿತಾ ಹೇಳಿದ್ರು, ವೈ ವಿಜಯ್ ಪ್ರಕಾಶ್ ಇಸ್ ನಮ್ ಹೆಮ್ಮೆ. Why couldn't you bring him only? You could have waited for him. ಈ ವಿಚಾರದಲ್ಲಿ ಆಕ್ಚುಲಿ ಏನು ಗೊತ್ತಾ, ಕ್ಲಿಯರ್ಲಿ ನಾವು ಅರ್ಜುನ್ ಜನ್ಯ ಅವರಿಗೆ ಕಂಪ್ಲೀಟ್ ಜಡ್ಜ್ಮೆಂಟ್ ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಡಿಸಿಷನ್ ತಗೊಂಡಿದ್ದು ಅವರೇನೆ, ಎಲ್ಲವೂ ಸಕ್ಸಸ್ಫುಲ್ ಆಗಿತ್ತು. ಇವತ್ತು ಅದಕ್ಕೆ ನಾವು ಡಿಸಿಷನ್ ತಗೊಂಡಿದ್ವಿ. Can I talk? Sorry. ಏನು ಗೊತ್ತಾ, ನಾನು ನೆನ್ಕೊಂಡೆ ಇಲ್ಲ ದಟ್ಸ್ ಓಕೆ. ಇಲ್ಲ ಸರ್ ದಟ್ಸ್ ಓಕೆ, ಫೈನ್. ಏನಂದ್ರೆ ಇಲ್ಲಿ ಇಷ್ಟು ಜನ ಎಲ್ಲರದ್ದು ಡಿಫ್ರೆಂಟ್ ಒಪಿನಿಯನ್ಸ್ ಅಂತ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ ಸರ್ ಶ್ರೀರಾಮ್, ಕೆಲವ್ರಿಗೆ ಇಷ್ಟ ಆಗಿರಲ್ಲ. ದಿಸ್ ಇಸ್ ಯುವರ್ ಒಪಿನಿಯನ್, ವಿ ರೆಸ್ಪೆಕ್ಟ್ ಇಟ್. ಮೇಡಮ್ ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಸಿನಿಮಾದಲ್ಲಿ, ಬೇರೆ ಹಾಡು ಹಾಡಿದ್ದಾರೆ. ಅಲ್ಲ ಒಂದ್ ನಿಮಿಷ, ಮಲ್ಟಿಪಲ್ ಒಪಿನಿಯನ್ಸ್ ಅಂತ ಇದ್ದಾಗ ನಿಮ್ಮ ಒಪಿನಿಯನ್ ನಾನು ಅಪೋಸ್ ಮಾಡ್ತಾ ಇಲ್ಲ ನಾನು. ಅಲ್ಲ ಏನೋ ಇಲ್ಲ ಒಂದ್ ನಿಮಿಷ, ನಾವೊಂದು ಪ್ಲಾನೇ ಮಾಡಿರ್ಲಿಲ್ಲ. ಇಲ್ಲ ಸಿನಿಮಾ ಇಂದ ಫ್ರೆಶ್ ಆಗಿ ನೋಡ್ಬೇಕು ನಾವು, ಏನಮ್ಮಿ ಬಿಡ್ಬಿಡ್ಬೇಕು ನಾವು, ಹೊಸದಾಗಿ ನೋಡ್ಬೇಕು ಈ ಹಾಡು. Having said that, you said all the time you said Kannada. When you have a Vijay Prakash who had given you a super hit like Enammi, you couldn't bring him for Sublakshmi. I'm upset about it. ಓಕೆ ಇರ್ಲಿ ಮೇಡಮ್, ಇದು ಇನ್ನೊಂದು 2 ಸಲ ಕೇಳಿ ಮೇಡಮ್, ನಿಮ್ಗೆ ಖುಷಿ ಆಗುತ್ತೆ. ನೀವು ಇನ್ನು 2 ಸಲ ಕೇಳ್ತಾ ಖುಷಿ ಆಗುತ್ತೆ. ನಾನು ನೀವು ಸೇರಿ ಒಂದು ರೀಲ್ ಮಾಡೋಣ ಮೇಡಮ್, ಹಿಟ್ ಆಗುತ್ತೆ. ಮೇಡಮ್ ಏನಿಲ್ಲ, ಇದರಲ್ಲಿ ಪ್ರಕಾಶ್ ಸರ್ ಆಡಿದ್ದಾರೆ,
ಏನಕ್ಕೆ ಅಂದ್ರೆ ಒಂದೊಂದು ಸಾಂಗ್ಗೆ ಒಬ್ಬೊಬ್ಬನ ಆಡ್ಬೇಕು ಅಂತ ಹೇಳ್ಬಿಟ್ಟು 2 ಸಾಂಗ್ ಆಡಕ್ಕಾಗಲ್ವಲ್ಲ ಒಂದು ಸಿನಿಮಾದಲ್ಲಿ, ಅದಕ್ಕೆ ಕನ್ನಡದ ಬಗ್ಗೆ ಹೇಳಿದ್ರಲ್ಲ ಇಲ್ಲ ಇಲ್ಲ ಒಂದ್ ನಿಮಿಷ ಅವ್ರ ಕಾಂಟೆಕ್ಸ್ಟೇ ಬೇರೆ ಇದೆ. ಒಂದ್ ನಿಮಿಷ ರಚಿತಾದು ಶಿ ಪುಟ್ ಇಟ್ ಅಪ್ ವೆರಿ ನೈಸ್ ಪಾಯಿಂಟ್. ಕನ್ನಡದವ್ರು ಅಂದ್ರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ನಮ್ಮ ಕನ್ನಡದವ್ರನ್ನ ಹಾಡಿದ್ರೇನೆ ಅದು ಹೆಮ್ಮೆ ಅಂತ ನಮ್ಗೆ ಅನ್ಸುತ್ತೆ. ಐ ಜಸ್ಟ್ ಫೆಲ್ಟ್ ಚಿತ್ ಶ್ರೀರಾಮ್ ವಾಯ್ಸ್ ಸತೀಶಿಗೆ ಸೂಟ್ ಆಗಲ್ಲ ಈ ಹಾಡಿಗೆ. ಮೇಡಮ್ ನಂದೊಂದು ಒಪಿನಿಯನ್ ಏನ್ ಗೊತ್ತಾ, 100% ಎಲ್ಲಾ ಕನ್ನಡಿಗರೇ ಇರಬೇಕು ಅಂತ ನನಗೆ ಆಸೆ ಇದೆ. ಅಶೋಕ ತಗೊಂಡ್ರೆ ನೀವು ಮೇಜರ್ ಕೆಲಸ ಕನ್ನಡಿಗರೇ ಕೊಟ್ಟಿದ್ದು ನಾವು. ಎಲ್ಲ ಸಿಂಗರ್ಸ್ಗಳು ಮೇಜರ್ ಆಗಿ ನಾವು ಯಾರು ಕಾಂಪ್ರಮೈಸ್ ಆಗಿಲ್ಲ. ಬಟ್ ಇಲ್ಲಿ ಬಂದಾಗ ನಾವ್ ಯಾಕೆ ಇಂಟರ್ಫಿಯರ್ ಆಗಿ ಮಾಸ್ತಿ ಅವ್ರ ವಿಚಾರದಲ್ಲಾಗ್ಲಿ, ಚೇತನ್ ವಿಚಾರದಲ್ಲಾಗ್ಲಿ, ಮತ್ತೊಬ್ಬರ ವಿಚಾರದಲ್ಲಿ ನಾವು ಮಧ್ಯ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಯೋಗ್ಯತೆ ಏನು ಅಂತ. ಹಾಗಾಗಿ ನಾವು ಇಂಟರ್ಫಿಯರ್ ಆಗಲಿಲ್ಲ. Okay, but Mahesh, you needed 8 years to do a sequel. 8 years, ಒಂದು ಹಿಟ್ ಫಿಲಮ್ ಅಯೋಗ್ಯ ಅಂತ ತಗೊಂಡು 8 years ಬೇಕು ಒಂದು ಸೀಕ್ವೆಲ್ ತಗೊಳಕ್ಕೆ. ಹೌದು, ಬೇಕಾಗುತ್ತೆ ಮೇಡಮ್. ಏಕೆ? ಕಲರ್ಸ್ ಕನ್ನಡ ಅಂತ ಸಿನಿಮಾದಲ್ಲಿ 500 ಸಲ ಪ್ಲೇ ಮಾಡ್ತಾರೆ. ಅಯೋಗ ಹಿಟ್ ಅಂತ ಇಟ್ಕೊಂಡು 8 ವರ್ಷ ಬೇಕಾಗಿತ್ತ ಪ್ರೊಡ್ಯೂಸರ್ಸ್ ನೋಡ್ಕತ್ ನಿಮ್ಗೆ. ಪ್ರೊಡ್ಯೂಸರ್ ತುಂಬಾ ಜನ ಇದ್ರು ಮೇಡಮ್, ತುಂಬಾ ಜನ ಅಡ್ವಾನ್ಸ್ ಕೊಟ್ಟಿದ್ರು ನಮಗೆ. ಸೊ ಮಾಡಕ್ಕೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ಅದು ನಾವು ಸ್ವಲ್ಪ ಮರ್ಸ್ಬೇಕಾಯ್ತು. ಪಾರ್ಟ್ 1 ಅಲ್ಲಿ ಸ್ವಲ್ಪ ಮರಿಬೇಕಾಯ್ತು. ಕಲರ್ಸ್ ಕನ್ನಡ ಅಂತ 500 ಸಲ ಪ್ಲೇ ಮಾಡಿದ್ದಾರೆ ಸಿನಿಮಾನ, ಹಾಕಿದ್ರೆ 11.3 TRP ಇದೆ. ಸೊ ಆ ಗುಂಗಲ್ಲಿ ಇರ್ಬೇಕಾದ್ರೆ ಪಾರ್ಟ್ 2 ಸಡನ್ ಆಗಿ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ನಮ್ಗೆ ತುಗ್ಸಕ್ಕಾಗಲ್ಲ. ಒಂದು 8 ವರ್ಷ ಆದ್ಮೇಲೆ ಅದೆಲ್ಲ ಕಾಲ ಬರುತ್ತಲ್ಲ ಮೇಡಮ್, ಇವಾಗ ಬಂದಿದೆ, ಚೆನ್ನಾಗಿ ಮಾಡಿದ್ದೀವಿ ಅಷ್ಟೇ. ಓಕೆ, ಇಲ್ಲಿ ಈ ಫಿಲಮ್ ನಲ್ಲಿ ಸತೀಶ್ ರಚಿತಾನ ಎನ್ಕ್ಯಾಶ್ ಮಾಡ್ಕೊಂಡು ಬ್ರ್ಯಾಂಡಿಂಗ್ ಮಾಡ್ಕೋತಾ ಇದ್ರ ಕತೆ ಇದೆಯಾ ಈ ಫಿಲಮ್ ಅಲ್ಲಿ? ಇದೆ, ಅದು ನೋಡ್ತೀರಾ ಓಕೆ. ಪಾಲಿಟಿಕ್ಸ್ ಆವಾಗ ಪಾಲಿಟಿಕ್ಸ್ ಬೇರೆ, 8 ವರ್ಷ ಗ್ಯಾಪ್ ಅಲ್ಲಿ ಇವತ್ತು ಪಾಲಿಟಿಕ್ಸ್ ಬೇರೆ. ಇವತ್ತು ಸ್ಟಾರ್ಗಳು ಏನೋ ಚೀಫ್ ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ. ಸೊ ಹೌ ಆಸ್ ದ ಪಾಲಿಟಿಕ್ಸ್ ಚೇಂಜ್ ಇನ್ ಅಯೋಗ್ಯ ಟು ಯಾ ಚೇಂಜ್ ಆಗಿದೆ. ಇಲ್ಲಿ ನಾನು ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀವು ಪ್ರೆಸೆಂಟ್ ಆಗಿದ್ರಾ? ನಾನು ಏನ್ ಹೇಳ್ದೆ ಗೊತ್ತಾ ನಿಮ್ಗೆ, ಅವ್ರನ್ನ CM PM ಮಾಡೋವರೆಗೂ ನಾವು ಅಯೋಗ ಮಾಡ್ತಾನೆ ಇರ್ತೀವಿ ಅಂತ. ಸೊ ಅದು ನಮ್ಮ ಹೋರಾಟ ಅಯೋಗ್ಯದಲ್ಲಿ. But do you, Satish, do you think Rachita is overshadowing you every time? ಅದ್ಯಾವತ್ತು ನನಗೆ ಈಗ ನೋಡಿ, Are you okay with it? ಅಲ್ಲ ಅಫ್ಕೋರ್ಸ್ ನನಗೆ ಇನ್ಸೆಕ್ಯೂರಿಟಿ ಇಲ್ಲ. ನಾನು ಯಾರ ಜೊತೆ ಬೇಕಾದ್ರೆ ಆಕ್ಟ್ ಮಾಡ್ತೀನಿ, ಆ ಪ್ರಾಬ್ಲಮ್ ಇಲ್ಲ. ನಾನು ಲವ್ ಇನ್ ಮಂಡ್ಯ, ಲೂಸಿಯಾ, ಬ್ಯೂಟಿಫುಲ್ ಮನ್ಸುಗಳು ಎಲ್ಲ ಸಿನಿಮಾಗಳು ಹಿಟ್ ಕೊಟ್ಟು ಬಂದವು ನಾನು. ಅದಾದ್ಮೇಲೆ ಅಯೋಗ್ಯ ಕೊಟ್ಟಿರೋದು. ಅಯೋಗ್ಯ ಫಸ್ಟ್ ಬಂದಿಲ್ಲ ನನಗೆ ಬಂದಿರೋದು ಲೂಸಿಯಾ ಡ್ರಾಮಾ ಇತಿಹಾಸ ಬೇರೆ ಇದೆ, ನಾನು ಅಲ್ಲೇ ಹುಡ್ಕೊಂಡ್ ಬಂದವನು. ಅದಾದ್ಮೇಲೆ ಅಯೋಗ್ಯ ಬಂದಿರೋದು. ನಾನು ಯಾರ ಜೊತೆ ಆಕ್ಟ್ ಮಾಡಬೇಕು ಅದೆಲ್ಲ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಐ ಆಮ್ ವೆರಿ ಹ್ಯಾಪಿ. ನನ್ನ ಲೆವೆಲ್ಗೆ ಒಬ್ರು ಸ್ಟಾರ್ ಇರ್ತಾರೆ, ಖುಷಿ ನಮ್ಗೆ ಇರ್ಬೇಕು. ಈಗ ದೀಪಿಕಾ ಪಡುಕೋಣ ಹಾಕುತ್ತಾರೆ, ಶಾರುಖ್ ಖಾನ್ ಯಾಕೆ ಹಾಕೋತಾರೆ? ಮತ್ತೆ ಅವ್ರು ಮಾರ್ಕೆಟ್ ಇಲ್ಲ ಅಂತಾರೆ ಶಾರುಖ್ ಖಾನ್ಗೆ. ಯಾರನ್ನ ಮೇಡಮ್ ಅಯೋಗ್ಯ ಒಂದ್ ಮಾಡ್ಬೇಕಾದ್ರೆ ಏನ್ ಹೇಳ್ತೀರಿ ನೀವು? ಅಯೋಗ್ಯ ಹೋಗಿ ಹೀರೋಯಿನ್ ಚೇಂಜ್ ಮಾಡ್ಬಿಡದ? ನಿಮ್ ಪ್ರಕಾರ ನೀವು ಏನ್ ನಮ್ಮ ಮಧ್ಯೆ ಏನಾಗ್ ಕೊಡ್ತಾ ಇದ್ದೀರಿ ನೀವು? ಹೀರೋಯಿನ್ ಚೇಂಜ್ ಮಾಡಿ ಅಂತನಾ ಹೇಳಿ? ನೆಕ್ಸ್ಟ್ ನಿಮ್ಗೆ ಇಷ್ಟ ಇಲ್ಲ ಚೇಂಜ್ ಮಾಡೋಣ. ನಮ್ಮಿಬ್ಬರು ಪೇರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ತುಂಬಾ ಚೆನ್ನಾಗಿದೆ, ಅದಕ್ಕೆ ಬ್ರ್ಯಾಂಡಿಂಗ್ ತರ ಆಗ್ತಾ ಇದೆ. ಇದು ವೆರಿ ನೈಸ್. ಪಾರ್ಟ್ 3 ಪಾರ್ಟ್ 4 ಎಲ್ಲ ಮಾಡ್ಲಿ ಒಟ್ಟಿಗೆ ಅಂತ ಆರೈಸಿ. ಡೆಫಿನೆಟ್ಲಿ. ಒಂದು ಲಾಸ್ಟ್ ಕ್ವೆಶ್ಚನ್ ನನ್ನ ಕಡೆಯಿಂದ. ಕೇಳಿ. ಓಕೆ ಸರ್, ಬಟ್ ಇಂಪಾರ್ಟೆಂಟ್ ಟು ರೆಸೊಲ್ಯೂಷನ್ ಅಂದ್ರೆ ನಿಮ್ಗೆ ಹಿಟ್ ಇದು ಅಯೋಗ್ಯ ಟು ಮೇಕ್ ಆರ್ ಬ್ರೇಕ್ ಆಗುತ್ತಾ? ಬಿಕಾಸ್ ನಿಮ್ ಪ್ರೀವಿಯಸ್ ಫಿಲಮ್ ನಿಮ್ ಎಕ್ಸ್ಪೆಕ್ಟೇಷನ್ಸ್ ತರ ಆಗಿಲ್ಲ. ಸೊ ಹೌ ಇಂಪಾರ್ಟೆಂಟ್ ಇಸ್ ಅಯೋಗ್ಯ ಟು ಫಾರ್ ಯು? 100% ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾ ನನಗೆ ಗೆಲ್ಲೇಬೇಕು, ಗೆಲ್ಲುತ್ತೆ ಅನ್ನೋ ಭರವಸೆ ಎಲ್ಲವೂ ಇದೆ. ಅಂಡ್ ಇದಾದ್ಮೇಲೆ ನಾನು ಡಿಸಿಷನ್ಗಳು ಚೇಂಜ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಎಂಟರ್ಟೈನ್ಮೆಂಟ್ ಮತ್ತೆ ಆಕ್ಷನ್ ನಾನು ಏನು ಈಗ ಕಂಟಿನ್ಯೂ ಮಾಡ್ತೀನಿ ಅಯೋಗ್ಯ ಪ್ಯಾಟರ್ನ್. ನಾನು ನನ್ನ ಒಂದು ಜಾನರ್ನ ಬಿಟ್ಟು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ. ಹಂಗಂತ ನಾನು ಬಜೆಟ್ಗೆ ಸಿನಿಮಾ ಮಾಡಕ್ ಹೋಗಲ್ಲ. ಫಸ್ಟ್ ಡೇ ಇಂದ 45 ಲಕ್ಷ ರೂಪಾಯಿ ಲೂಸಿಯಾ ಮಾಡಿದ್ದು ನಾವು. ಒಳ್ಳೆ ಕತೆ, ಒಳ್ಳೆ ಕಂಟೆಂಟ್, ಒಳ್ಳೆ ಡೈರೆಕ್ಟರ್ ಬಂದ್ರೆ ನಾನು ಓಪನ್ ಆಗಿದ್ದೀನಿ. ಎಲ್ಲರ ಕತೆಗಳು ಎಲ್ಲರ ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ನಾನಿವತ್ತು ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಅಯೋಗ್ಯ ಅಂದ್ಬಿಟ್ಟು ಮತ್ತೆ ಅದೇ ಲೆವೆಲ್ ಮಾಡಬೇಕು ಅಂತೆಲ್ಲ ಇಲ್ಲ. ಅಯೋಗ್ಯ ಪಾರ್ಟ್ 3 ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಬಟ್ ಈ ಸಿನಿಮಾ 100% ನನ್ನ ಲೈಫಲ್ಲಿ ಒಂದು ಹೊಸ ಬೆಳಕಂತ ಇರುತ್ತೆ ಅಂತ ಅಫ್ಕೋರ್ಸ್ ನಮ್ಮ ಇಡೀ ತಂಡ ಕಾಯ್ತಾ ಇದ್ದೀವಿ. ಓಕೆ, ಟು ಎಂಡ್ ವಿತ್ ಆಕ್ಚುಲಿ ಎಲ್ಲಾ ಟೈಮಲ್ಲೂ ನೀವು ಬೇರೆಯವ್ರ ಬಗ್ಗೆ ಹೇಳ್ತಾರೆ, ಅವ್ರು ಸತ್ತೋಗಿದೆ ಇಂಡಸ್ಟ್ರಿ ಅಂತ ಅವ್ರು ಹೇಳ್ತಾರೆ ಅಂತ ನೀವ್ ಹೇಳ್ತೀರಾ, ಇನ್ನೊಬ್ರು ನೀವ್ ಹೇಳ್ತೀರಾ ಅಂತ ಇನ್ನೊಬ್ರು ಹೇಳ್ತೀರಾ. ಅದಲ್ಲ, ನೀವು ಒಟ್ಟಾಗಿ ಬಂದು ನೀವು ಡಿಸೈಡ್ ಮಾಡ್ಬೇಕು ಹೌ ದ ಇಂಡಸ್ಟ್ರಿ ಶುಡ್ ರನ್ ಅಂಡ್ ದೆನ್ ದಟ್ಸ್ ಇಟ್. ಅಂಡ್ ಥ್ಯಾಂಕ್ ಯು ಮೀಡಿಯಾ. ಸಾರಿ ಐ ಜಸ್ಟ್ ಟುಕ್ ಅಪ್ ದ ಮೈಕ್ ಅಂಡ್ ಸ್ಪೋಕ್. ಸಾರಿ. ಅಂಡ್ ಒಂದೇ ಒಂದು ಲಾಸ್ಟ್ ನನ್ನ ಮಾತು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ